ಬೆಂಗಳೂರಿನ ಟನಲ್ ರಸ್ತೆ ನಿರ್ಮಾಣಕ್ಕೆ ಶುರುವಿನಲ್ಲೇ ವಿಘ್ನ ಎದುರಾಗಿದೆ. ಜಾಗತಿಕ ಟೆಂಡರ್ಗೆ ಸಿದ್ಧತೆ ನಡೆಸಿರುವ ಹೊತ್ತಲ್ಲೇ ಸರ್ಕಾರ ಮಾಡಿರೋ ಆ ಒಂದು ಎಡವಟ್ಟು ಇದೀಗ ಈ ಯೋಜನೆಗೆ ಹಿನ್ನಡೆಯನ್ನ ಉಂಟು ಮಾಡಿದೆ. ಶ್ರೀಮಂತರಿಗಾಗಿ ಟನಲ್ ರಸ್ತೆ ನಿರ್ಮಾಣ ಅನ್ನೋ ಆರೋಪವನ್ನ ಹೊತ್ತು ತಂದಿದೆ. ಯಾಕೆ ಹೀಗಾಯಿತು ನೋಡೋಣ ಬನ್ನಿ. ಟ್ರಾಫಿಕ್ ಸಿಲಿಕಾನ್ ಸಿಟಿಯಲ್ಲಿರೋ ಸೀರಿಯಸ್ ಪ್ರಾಬ್ಲಮ್. ಇದನ್ನ ಕಡಿಮೆ ಮಾಡೋಕೆ ಸರ್ಕಾರನು ಏನೇನೋ ಎಕ್ಸ್ಪೆರಿಮೆಂಟ್ ಮಾಡ್ತಾ ಇದೆ. ಅದರ ಭಾಗವೇ ಸಿಟಿಯಲ್ಲಿ ಟನಲ್ ತೆಗೆಯೋ ಪ್ಲಾನ್. ಆದ್ರೆ ಅದ್ಯಾಕೋ ಇದು ಟನಲ್ ಅಲ್ಲ, ಟ್ರಬಲ್ ಅನ್ನೋ ಆರೋಪ ಕೇಳಿ ಬಂದಿದೆ. ಸುರಂಗ ರಸ್ತೆ ಯೋಜನೆಯ ವಿಸ್ತೃತ ವರದಿಯ ಕರಡು ಪ್ರತಿಯಲ್ಲಿ ಮೀಸಲಿಡಲಾಗಿದ್ದ ಬಸ್ ಲೇನ್ಗಳನ್ನ ತೆಗೆದು ಹಾಕಲಾಗಿರುವ ಗಂಭೀರ ಆರೋಪ ಕೇಳಿ ಬಂದಿದೆ. ಅಲ್ಲಿಗೆ ಇದು ಜನಸಾಮಾನ್ಯರ ಅನುಕೂಲಕ್ಕಿರುವ ಟನಲ್ ರಸ್ತೆಯಲ್ಲ, ಕಾರಿದ್ದವರ ಓಡಾಟಕ್ಕೆ ಮೀಸಲಾಯಿತಾ ಎಂಬ ಬಹಿರಂಗ ಟೀಕೆಗಳು ಸರ್ಕಾರದ ವಿರುದ್ಧ ಕೇಳಿ ಬಂದಿವೆ. ಬೆಂಗಳೂರಿನ ಹೆಬ್ಬಾಳದಿಂದ ಸಿಲ್ಕ್ ಬೋರ್ಡ್ನವರೆಗೆ 16.745 ಕಿಲೋಮೀಟರ್ ಉದ್ದದ ಅವಳಿ ಸುರಂಗ ಮಾರ್ಗ ನಿರ್ಮಾಣಕ್ಕೆ ಬಿಬಿಎಂಪಿ ಜಾಗತಿಕ ಟೆಂಡರ್ ಆಹ್ವಾನಿಸಲು ಸಿದ್ಧತೆ ನಡೆಸಿದೆ. 2 ಪ್ಯಾಕೇಜ್ಗಳಲ್ಲಿ ಈ ಯೋಜನೆಯನ್ನ ಅನುಷ್ಠಾನಗೊಳಿಸಲಾಗ್ತಾ ಇದೆ. ಇದರಿಂದ ವಾಹನ ದಟ್ಟಣೆ ಕಡಿಮೆಯಾಗುವ ನಿರೀಕ್ಷೆ ಇದೆ. ಸುರಂಗ ಮಾರ್ಗದಲ್ಲಿ ಪ್ರತಿ ಕಿಲೋಮೀಟರ್ಗೆ 19 ರೂಪಾಯಿ ಟೋಲ್ ಶುಲ್ಕವನ್ನ ನಿಗದಿಪಡಿಸುವ ಬಗ್ಗೆ ಸರ್ಕಾರ ಮಾಹಿತಿ ನೀಡಿತ್ತು. ಆದ್ರೀಗ ಏಕಾಏಕಿ ಟನಲ್ ರಸ್ತೆಯಲ್ಲಿ ಸಾರ್ವಜನಿಕ ಸಾರಿಗೆಗೆ ಅವಕಾಶ ಇಲ್ಲ ಅನ್ನೋ ಸರ್ಕಾರದ ನಿರ್ಧಾರಕ್ಕೆ ವ್ಯಾಪಕ ಆಕ್ರೋಶ ವ್ಯಕ್ತವಾಗ್ತಿದೆ. ಇನ್ನು ಸರ್ಕಾರದ ಈ ನಡೆ ಬಗ್ಗೆ ಸಂಸದ ಪಿಸಿ ಮೋಹನ್ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸುರಂಗ ರಸ್ತೆಯ ಅಂತಿಮ ಡಿಪಿಆರ್ನಲ್ಲಿ ಸದ್ಯದಲ್ಲೇ ಬಸ್ ಲೈನ್ಗಳನ್ನು ಕೈಬಿಡಲಾಗಿದೆ. 660 ರೂಪಾಯಿ ಟೋಲ್ ಪಾವತಿಸುವ ಶ್ರೀಮಂತರಿಗೆ ಮಾತ್ರ ಟನಲ್ ರಸ್ತೆ ಹೊರತು ಜನಸಾಮಾನ್ಯರಿಗಲ್ಲ. ಉಚಿತ ಬಸ್ ಸೇವೆ ಬಗ್ಗೆ ಮಾತನಾಡುವ ಸರ್ಕಾರ ಜನಸಾಮಾನ್ಯರ ಮೂಲ ಸೌಕರ್ಯವನ್ನೇ ಕಸಿದುಕೊಳ್ಳುತ್ತಿದೆ. ಬೆಂಗಳೂರಿನಲ್ಲಿ ನಿತ್ಯ ಬಸ್ಗಳಲ್ಲಿ 50 ಲಕ್ಷಕ್ಕೂ ಹೆಚ್ಚಿನ ಟ್ರಿಪ್ಗಳನ್ನು ಮಾಡಲಾಗುತ್ತೆ. ಟ್ರಾಫಿಕ್ಗೆ ಕಡಿವಾಣ ಹಾಕ್ತೀವಿ ಅಂತಿರೋ ಸರ್ಕಾರ ಸುರಂಗ ರಸ್ತೆಯಲ್ಲಿ ಬಸ್ಗಳಿಗೆ ಅವಕಾಶ ನಿರಾಕರಿಸಿದ್ರೆ ವಾಹನ ದಟ್ಟಣೆ ಕಡಿಮೆ ಆಗೋದು ಹೇಗೆ? ಜನಸಾಮಾನ್ಯರಿಗೆ ಇದರಿಂದ ಆಗುವ ಅನುಕೂಲ ಆದರೂ ಏನು? ಇದಕ್ಕೆಲ್ಲ ರಾಜ್ಯ ಸರ್ಕಾರವೇ ಕ್ಲಾರಿಟಿ ಕೊಡಬೇಕಿದೆ. ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು.